ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಂಭಕರ್ಣ 6 ತಿಂಗಳ ಕಾಲ ಯಾಕೆ ಮಲಗಿರ್ತಾನೆ? ಅವನಿಗೇನಾದ್ರೂ ಶಾಪ ಇದೆಯಾ? ಕುಂಭಕರ್ಣ ಯಾಕಷ್ಟು ನಿದ್ದೆ ಮಾಡ್ತಾನೆ ಅನ್ನೋ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಿಂದೆ ರಾಮಾಯಣದ ಸಮಯದಲ್ಲಿ ಒಂದು ಸಲ ಕುಂಭಕರ್ಣ ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ನಂತರ ಬ್ರಹ್ಮ ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ಕುಂಭಕರ್ಣ ಹೇಳ್ತಾನೆ, ಇಂದ್ರನ ಪದವಿ ಬೇಕು, ಇಂದ್ರಾಸನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾನಂತೆ. ಈ ವಿಷಯ ಇಂದ್ರನಿಗೆ ಮುಂಚೆಯೇ ತಿಳಿದಿರುತ್ತೆ. ಎಲ್ಲಿ ತನ್ನ ಪದವಿಗೆ ಧಕ್ಕೆ ಬರುತ್ತೋ, ಎಲ್ಲಿ ಎಲ್ಲ ದೇವರುಗಳು ಕೂಡ ತೊಂದರೆಯಾಗುತ್ತೋ ಅಂತ ಯೋಚನೆ ಮಾಡ್ತಾ ಇಂದ್ರ ಸರಸ್ವತಿಯ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಅಮ್ಮ, ಹೇಗಾದರೂ ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಸರಸ್ವತಿ ಮಾತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುಂಭಕರ್ಣ ಬ್ರಹ್ಮನನ್ನು ನನಗೆ ಇಂದ್ರಾಸನ ಬೇಕು ಅಂತ ಕೇಳುವ ಸಮಯದಲ್ಲಿ ನಾಲಿಗೆಯನ್ನು ತಿರುಚಿಬಿಡ್ತಾಳೆ. ಆಗ ಕುಂಭಕರ್ಣ ಇಂದ್ರಾಸನ ಅಂತ ಕೇಳೋಕೆ ಹೋಗಿ ನಿದ್ರಾಸನ ಅಂತ ಕೇಳಿಬಿಡ್ತಾನೆ. ನಂತರ ಬ್ರಹ್ಮ ಕೂಡ ತಥಾಸ್ತು ಅಂತ ಹೇಳಿಬಿಡ್ತಾರೆ. ಈ ವಿಷಯ ರಾವಣನಿಗೆ ಗೊತ್ತಾಗುತ್ತೆ. ರಾವಣನು ಕೂಡ ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಬ್ರಹ್ಮ ಹೇಳ್ತಾರಂತೆ, ಕೊಟ್ಟ ವರವನ್ನು ನಾನು ವಾಪಸ್ ತಗೊಳ್ಳಲ್ಲ, ಆದರೆ ಅದನ್ನು ನಾನು ಕಡಿಮೆ ಅವಧಿಯಾಗಿ ಮಾಡಿಕೊಳ್ಳುವೆ ಅಂತ ಹೇಳ್ತಾರಂತೆ. 6 ತಿಂಗಳ ಕಾಲ ಅವನು ಮಲಗುವಂತಹ ವರವನ್ನು ಬ್ರಹ್ಮ ನೀಡ್ತಾನಂತೆ. ಹೀಗಾಗಿ ಕುಂಭಕರ್ಣ ವರ್ಷದಲ್ಲಿ 6 ತಿಂಗಳು ಮಲಗಿದ್ದರೆ 6 ತಿಂಗಳು ಅಷ್ಟೇ ಎದ್ದಿರ್ತಾನೆ. ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.